ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಎಸ್ಐಆರ್ ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟ್, ಡೆತ್, ಅದರ್ಸ್ ಪ್ರಮಾಣ ಹಿಂದುಳಿದ ಜಿಲ್ಲೆಗಳಲ್ಲೇ ಹೆಚ್ಚೇಕೆ. ಶಿವಸುಂದರ್. 3,000 ಲಂಚ ಸ್ವೀಕರಿಸಿ 3 ವರ್ಷವಾದರೂ ಕೆಲಸ ಮಾಡಿಕೊಡದ ಮಲ್ಲಿಕಾರ್ಜುನ್, ದುರ್ಗಪ್ಪ ನಾಯಕ್ ಆರೋಪ. ಆಗಸ್ಟ್ 9ಕ್ಕೆ ಸಿಂಧನೂರಿನಲ್ಲಿ ವೆಲ್ಫೇರ್ ಪಾರ್ಟಿಯ ರಾಯಚೂರು ಬಳ್ಳಾರಿ ಜಿಲ್ಲಾ ಸಮಾವೇಶ. ಆಗಸ್ಟ್ 10ರಿಂದ ಬೆಂಗಳೂರಿನಲ್ಲಿ ಮೊಹಮ್ಮದ್ ಉಸ್ಮಾನ್ ಅಲಿ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. ಉಮೇಶ್ ಪತ್ತಾರ್. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕದ ಜೊತೆಗೆ ಸಾಮಾಜಿಕ ಜ್ಞಾನವೂ ಅತ್ಯವಶ್ಯಕ. ನೈತಿಕ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತಿದೆ. ಕೆ ವಿರೂಪಾಕ್ಷಪ್ಪ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ 1.12 ಕೋಟಿ ಜನರನ್ನು ಚುನಾವಣಾ ಆಯೋಗ ASDDO ಎಂದು ಹೆಸರಿಸಿ ಹೊರದಬ್ಬಿದೆ. ಅಂದರೆ 20%. ಇದು ಇಡೀ ಭಾರತದಲ್ಲಿ ಅತಿ ಹೆಚ್ಚು. ಹೈದರಾಬಾದ್ ಕರ್ನಾಟಕದಿಂದ ಅತಿ ಹೆಚ್ಚು ಬಡ ಹಾಗೂ ದಮನಿತ ಜನರು ಬೆಂಗಳೂರಿಗೆ ಗುಳೆ ಬರುತ್ತಿರುವುದು ಮತ್ತು ಇಲ್ಲಿಯೇ ನೆಲೆಸಿರುವುದು ಗೊತ್ತಿರುವ ಸಂಗತಿ. ಆದರೆ ಗುಳೆ ಬಂದು ಜನ ಹೆಚ್ಚು ವಾಸಿಸುವ ಬೆಂಗಳೂರು ದಕ್ಷಿಣದಲ್ಲಿ ASDDO 52% ಮತ್ತು ಬೆಂಗಳೂರಿನ ಒಟ್ಟು ಸರಾಸರಿಯಲ್ಲಿ 50% ಮುಟ್ಟುತ್ತಿದೆ. ಅಂದರೆ ಹಿಂದುಳಿದ ಜಿಲ್ಲೆಗಳ ಬಡವರು ಮತ್ತು ದಮನಿತರು ಎರಡೆರಡು ರೀತಿಯಲ್ಲಿ SIRನಿಂದ ಹೊರಗೊಳ್ಳಲ್ಪಟ್ಟಿದ್ದಾರೆ. ಕರ್ನಾಟಕ, ಬಿಹಾರ್, ಬಂಗಾಳ ಅಲ್ಲ, ಬುದ್ಧ ಬಸವರ ನಾಡು. ಇಲ್ಲಿ ಒಬ್ಬ ಅರ್ಹ ಮತದಾರರನ್ನು ಹೊರಗುಳಿಯಲು ಬಿಡುವುದಿಲ್ಲ ಎಂಬ ಕರ್ನಾಟಕದ ನಾಗರಿಕ ಸಮಾಜದ ಪ್ರಯತ್ನಗಳು ಸಫಲವಾಗಿಲ್ಲ ಎನ್ನುವುದನ್ನು ಮೇಲಿನ ಅಂಕಿಅಂಶಗಳು ಸಾಬೀತುಪಡಿಸುತ್ತವೆ. SIR ಪ್ರಕ್ರಿಯೆ ಸಾಮಾನ್ಯ ಪ್ರಜಾತಾಂತ್ರಿಕ ಪ್ರತಿರೋಧಕ್ಕೆ ಮಣಿಯದಷ್ಟು ಕರಾಳವಾಗಿದೆ. ಎರಡನೆಯದು, ಅದನ್ನು ಮಣಿಸುವಷ್ಟು ಕಸುವನ್ನು ಕರ್ನಾಟಕದ ನಾಗರಿಕ ಸಮಾಜ ಮತ್ತು ಸಂಘಟನೆಗಳು ಇನ್ನೂ ಕ್ರೋಢೀಕರಿಸಿಕೊಳ್ಳಬೇಕಿದೆ. ಅಂಕಿ ಅಂಶಗಳನ್ನು ನೋಡಿದರೆ ಆಬ್ಸೆಂಟ್, ಶಿಫ್ಟೆಡ್, ಡೂಪ್ಲಿಕೇಟ್, ಡೆತ್, ಅದರ್ಸ್ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಬಾಧಿತರಾಗಿರುವುದು ಅತ್ಯಂತ ತಾರತಮ್ಯ, ಹಿಂದುಳಿದಿರುವಿಕೆ, ಬಡತನ, ಅನಕ್ಷರತೆ ಹಾಗೂ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರುವ ಹಿಂದುಳಿದ ಬಡ ಜಿಲ್ಲೆಗಳೇ ಆಗಿವೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಸಾಪೇಕ್ಷವಾಗಿ ಮುಂದುವರೆದಿರುವ ಉಡುಪಿ ಜಿಲ್ಲೆಯಲ್ಲಿ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಪ್ರಮಾಣ ಕೇವಲ 5.76%. ಆದರೆ ಅತ್ಯಂತ ಹಿಂದುಳಿದಿರುವ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ 22%. ಯಾದಗಿರಿಯಲ್ಲಿ 17.86%, ರಾಯಚೂರಿನಲ್ಲಿ 17.73%, ಬಳ್ಳಾರಿ 17.5%, ಬೀದರ್ ಮತ್ತು ಬಿಜಾಪುರಗಳು 15%ಗಿಂತ ಜಾಸ್ತಿ. ಅದೇ ರೀತಿ ಮುಸ್ಲಿಮರ ಜನಸಂಖ್ಯೆ ಸಾಪೇಕ್ಷವಾಗಿ ಹೆಚ್ಚಿರುವ ಮೈಸೂರಿನ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ 20.59%, ಧಾರವಾಡ 17.3%. SIR ಪ್ರಕ್ರಿಯೆ ಬಡ ಮತ್ತು ದಮನಿತರ ವಿರೋಧಿಯಾಗಿಯೇ ರಚಿಸಲ್ಪಟ್ಟಿರುವುದು ಮೊದಲೆರಡು ಸುತ್ತುಗಳ ರಾಜ್ಯಗಳಲ್ಲಿ ಸಾಬೀತಾಗಿತ್ತು. ಪಶ್ಚಿಮ ಬಂಗಾಳದ ಕಾರ್ಯಕರ್ತರಂತೂ SIR ಅನ್ನು ಒಳಗೆ ಬಿಟ್ಟುಕೊಂಡರೆ ಅದರ ಸಹಜ ಪರಿಣಾಮ ಇಷ್ಟೇ ಕರಾಳವಾಗಿರುತ್ತದೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರವಾಗಲಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವಾಗಲಿ ಅದರ ವಿರುದ್ಧ ಜನರನ್ನು ರಕ್ಷಿಸಲು ಆಗಲಿಲ್ಲ. ಈಗಲೂ ಅದೇ ಸಾಬೀತಾಗಿದೆ. ಕರ್ನಾಟಕದ ಒಟ್ಟು ಮತದಾರರ 20% ಜನ, ಅಂದರೆ ಅಂದಾಜು 1.12 ಕೋಟಿ ಜನರು ಮತಪಟ್ಟಿಯಿಂದಲೇ ಕಣ್ಮರೆಯಾಗುತ್ತಾರೆ ಎಂದರೆ ಏನರ್ಥ? ಇದರ ಜೊತೆಗೆ ಈಗಾಗಲೇ 33 ಲಕ್ಷ ಮ್ಯಾಪಿಂಗ್ ಆಗಿಲ್ಲ. SIR ಅನ್ನು ಅವಸರವಾಗಿಯೇ ಮುಗಿಸಿರುವ ರೀತಿಯನ್ನು ನೋಡಿದರೆ ಕರಡು ಪಟ್ಟಿಯಲ್ಲಿ ಹೆಸರು ಉಳಿಯುವ 5.54 ಮೈನಸ್ 1.12 4.42 ಕೋಟಿ ಜನರಲ್ಲಿ 15% ಜನರಿಗಾದರೂ ವಿವಿಧ ಬಗೆಯ ಲಾಜಿಕಲ್ ಡಿಸ್ಕ್ರಪೆನ್ಸಿ ನೋಟಿಸ್ಗಳು ಬರುವ ಸಂಭವವಿದೆ. ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಬಾಧಿತರು 1.12 ಕೋಟಿ, ಮ್ಯಾಪಿಂಗ್ ಬಾಧಿತರು 35 ಲಕ್ಷ. ಅಂದರೆ ಈಗಾಗಲೇ 1.5 ಕೋಟಿ ಜನರು SIR ಬಾಧಿತರಾಗಿದ್ದಾರೆ. ಇದರ ಜೊತೆಗೆ ಬಗೆಯ ಲಾಜಿಕಲ್ ಡಿಸ್ಕ್ರಪೆನ್ಸಿ ಬಾಧಿತರು. ಈ ಎಲ್ಲ ಬಗೆಯ ದಾಳಿಗಳಿಂದ ಅತಿ ಹೆಚ್ಚು ಬಾಧೆಗೊಳಗಾಗುತ್ತಿರುವವರು ಬಡವರು, ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬಂದಿರುವ ನಮ್ಮದೇ ಕರ್ನಾಟಕದ ಜನರು, ಹಿಂದುಳಿದ ವಂಚಿತ ಜಿಲ್ಲೆಯವರು, ದಲಿತರು, ಆದಿವಾಸಿಗಳು,
ಮತ್ತು ಲಿಂಗ ಅಂತರಿಗಳು. ಒಂದು ರಾಜ್ಯದ 20% ಜನರು, ರಾಜ್ಯದ 20% ಜನರಿರುವ ಬೆಂಗಳೂರಿನ 50% ಜನರೇ ಮತಪಟ್ಟಿಯಿಂದ ಗಾಯಬ್ ಆಗುತ್ತಾರೆಂದರೆ SIR ಎಷ್ಟು ದೋಷಪೂರಿತ, ದುರುದ್ದೇಶಪೂರಿತ ಎಂಬುದು ಕರ್ನಾಟಕವು ಸಾಬೀತುಪಡಿಸುತ್ತಿದೆ. ಈಗಲಾದರೂ SIR ನಿಲ್ಲಲಿ ಎನ್ನುತ್ತಾರೆ ಶಿವಸುಂದರ್. ಗಾಂಧಿನಗರ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮಲ್ಲಿಕಾರ್ಜುನ್ NPS ಕಳಿಸಲು 3,000 ಲಂಚ ಪಡೆದಿದ್ದಾರೆ ಎಂದು ಯದ್ದಲದೊಡ್ಡಿ ದುರ್ಗಪ್ಪ ನಾಯಕ್ ಮಲ್ಲಿಕಾರ್ಜುನ್ ವಿರುದ್ಧ ಆರೋಪ ಮಾಡಿದ್ದಾರೆ. ತಾಲೂಕಾ ಆಸ್ಪತ್ರೆಯಲ್ಲಿ ಹೇಳಿಕೆ ನೀಡಿ ಮಾತನಾಡಿದ ಅವರು, ನನ್ನ ಅಳಿಯ ದೇವರಾಜ್ ನಾಯಕ ತಾಲೂಕಿನ ಗಾಂಧಿನಗರ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ D ಗ್ರೂಪ್ ನೌಕರನಾಗಿ ಕೆಲಸ ಮಾಡುವಾಗ ಮರಣ ಹೊಂದಿದರು. ನನ್ನ ಅಳಿಯ ಕೆಲಸ ಮಾಡಿದ ಬಗ್ಗೆ NPS ಕಳಿಸಿದರೆ ಮರಣದ ಹಣ ಆತನ ಹೆಂಡತಿಗೆ ಬರುತ್ತದೆ. ನನ್ನ ಅಳಿಯನ NPS ಕಳಿಸುವಂತೆ ನಾನು ಕಿರಿಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಅವರಿಗೆ ಮನವಿ ಮಾಡಿಕೊಂಡೆ. ನಿನ್ನ ಅಳಿಯನ NPS ಬೆಂಗಳೂರಿನ AG ಕಚೇರಿಗೆ ಕಳಿಸಿದರೆ ಆತನ ಹೆಂಡತಿಗೆ ಹಣ ಬರುತ್ತದೆ, ಅದಕ್ಕೆ 3,000 ಖರ್ಚಾಗುತ್ತದೆ, ಕೊಡು ಮಾಡಿಸಿಕೊಂಡು ಬರುತ್ತೇನೆ ಎಂದು ಮಲ್ಲಿಕಾರ್ಜುನ ಹೇಳಿದಾಗ ನಾನು ಆತನಿಗೆ 3,000 ಲಂಚ ನೀಡಿದ್ದೇನೆ ಎಂದರು. 3,000 ಲಂಚ ನೀಡಿದ ಮೇಲೆ ಮಲ್ಲಿಕಾರ್ಜುನನ್ನು ಮಾತನಾಡಿಸಿದಾಗ ಫೈಲ್ ಕಳಿಸಿದ್ದೇನೆ, ಹಣ ಬರುತ್ತದೆ, ಸ್ವಲ್ಪ ತಡೆಯಬೇಕು ಎಂದರು. 3,000 ಹಣ ನೀಡಿ 3 ವರ್ಷವಾದರೂ ಸಹ ಹಣ ಬರಲಿಯೇ ಇಲ್ಲ. ಯಾಕೆ ಹಣ ವಿಳಂಬವಾಗಿದೆ? ಕಾರಣ ಕೇಳಲು ಫೋನ್ ಮಾಡಿದರೆ ಎತ್ತುವುದಿಲ್ಲ, ಮನೆಗೆ ಹೋದರೆ ಸಿಗುವುದಿಲ್ಲ, ಆಸ್ಪತ್ರೆಗೆ ಬಂದರೆ ಕಾಣುತ್ತಿಲ್ಲ. ಮಲ್ಲಿಕಾರ್ಜುನ್ ಎಲ್ಲಿರುತ್ತಾನೆ? ಹುಡುಕಿ ಸಾಕಾಗಿ ಹೋಗಿದೆ ಎಂದು ದುರ್ಗಪ್ಪ ನಾಯಕ್ ಮಲ್ಲಿಕಾರ್ಜುನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ, ನೀವಾದರೂ ಹುಡುಕಿ ಕೊಡಿ ಎಂದು ಕಂಡ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕೇಳತೊಡಗಿದ ದೃಶ್ಯ ಕಂಡುಬಂತು. ಕೆಲವು ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ. ಮಲ್ಲಿಕಾರ್ಜುನಿಗೆ 3,000 ಲಂಚ ನೀಡಿ 3 ವರ್ಷವಾದರೂ ಸಹ ಮರಣ ಹೊಂದಿದ ನನ್ನ ಅಳಿಯನ ಹಣವೂ ಇತ್ತ ಬರಲಿಲ್ಲ. ಅತ್ತ ಅಧಿಕಾರಿ ಮಲ್ಲಿಕಾರ್ಜುನನು ನನ್ನ ಕೈಗೆ ಸಿಗುತ್ತಿಲ್ಲ, ಫೋನು ಮಾಡಿದರೆ ಎತ್ತುವುದಿಲ್ಲ, ಇದರಿಂದ ನನಗೆ ದಾರಿ ತಿಳಿಯದಾಗಿದೆ ಎಂದು ದುರ್ಗಪ್ಪ ನಾಯಕ್ ಕಣ್ಣೀರು ಹಾಕಿದರು. 3,000 ಲಂಚ ತಿಂದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮೇಲೆ ಕ್ರಮ ಕೈಗೊಂಡು ಆತನನ್ನು ಅಮಾನತು ಮಾಡಿ ನನಗೆ ನ್ಯಾಯ ಒದಗಿಸಬೇಕು. ನಿಮ್ಮಿಂದ ನನಗೆ ನ್ಯಾಯ ಸಿಗದೆ ಹೋದರೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ದುರ್ಗಪ್ಪ ನಾಯಕ್ ಒತ್ತಾಯ ಮಾಡಿದರು. ದುರ್ಗಪ್ಪ ನಾಯಕ್ ಯದ್ದಲಡಿ ತಾಲೂಕು ಸಿಂಧೂರು ಜಿಲ್ಲಾ ರಾಯಚೂರು. ಯದ್ದಲಡಿಯಿಂದ ನನ್ನ ಮಗಳನ್ನ ದೇವರಾಜ್ ಕೊಟ್ಟಿದ್ದು. ದೇವರಾಜನ ನೌಕರಿಗೆ ಹೋಗಿ ಆಕಸ್ಮಿಕ ಮಾಡುವಂತ ನೌಕರಿ ಈಗ ಎಲ್ಲಿ ಮಾಡ್ತಿದ್ದ? ಜಾಲಹಳ್ಳಿ ಕ್ಯಾಂಪ್ ಗಾಂಧಿನಗರ. ಅಲ್ಲಿದ್ದೆಲ್ಲ ಡಾಕ್ಯುಮೆಂಟ್ಸ್ ಕಳಿಸಿ ನಾವೆಲ್ಲ ಇದು ಮಾಡಲಿಕ್ಕಾಗಿ ತಾರೀಖ್ ಸಾಹೇಬ್ರು ಅನುಕೂಲ ಮಾಡಿಕೊಟ್ರು. ಅದರಿಂದ ನೌಕರಿ ಆಯ್ತು. ನೌಕರಿಯಿಂದ ಇದೆಲ್ಲ ಮಾಡಿ ಈಗ ಹಳೆಯ ಸತ್ತ ಮೇಲೆ NPC ರೊಕ್ಕ ಇನ್ನುವರೆಗೆ 4 ವರ್ಷ ಆದರೂ ಬಂದಿಲ್ಲ. NPCದ ರೊಕ್ಕ ಮಾಡ್ತಂತೇಳಿ ಇಲ್ಲಿವರೆಗೆ ಮಲ್ಲಿಕಾರ್ಜುನರಿಗೆ ಮಾಡಿದ್ದಾರೆ. ಇನ್ನುವರೆಗೆ ನನಗೇನು ಮಾಡಿಲ್ಲ. ದುಡ್ಡು ಕೇಳ್ತಾರೆ, ಏನು ಒಟ್ಟು ಮಾಡ್ಸ್ಕೊಂಡು ಎಷ್ಟು ಕೊಟ್ಟು ದುಡ್ಡು 2,000-3 ಸಾವಿರ ಅವ್ರಿಗೆ ಕೊಟ್ಟೀನಿ. ಎಷ್ಟು ವರ್ಷ ಕೊಟ್ಟು? ಈಗ 3 ತಿಂಗಳಿಂದ ಕೊಟ್ಟೀನಿ. ಅದಕ್ಕೆ ಅದು NPC ಮಾಡಿಸಿ ಕಳಿಸ್ಕೊಟ್ರು. ನಿಮ್ದೆಲ್ಲ ಕಾಯಿ ಮಾಡಿ ಆಕೆಗೆ NPC ಬರಂಗ ಇದೇ ಪೆನ್ಷನ್ ಮಾಡ್ಲಿಕ್ಕೆ ಮಾಸಾಸನ ಮಾಡಿಸ್ಕೊಡ್ತೀವಿ. ಯಾರು ಹೇಳ್ಯಾರ? ಮಲ್ಲಿಕಾರ್ಜುನ ಸ್ವಾಮಿ. ಎಷ್ಟು ಹೇಳ ದುಡ್ಡು? ದುಡ್ಡು 2,000-3,000 ತಗೊಂಡು ಬೆಂಗಳೂರಿಗೆ ಹೋಗಿ ಕಳಿಸ್ತಂತೆ. 3,000 ತಗೊಂಡನ. ನಾವು ಕೇಳಿದ್ರೆ ಮನೆಗೆ ಹೋದ್ರೆ ಮನೆಗೆ ಬರಬೇಡ ಅಂತಾರೆ. ಇಲ್ಲಿ ಹೋದ್ರೆ ಇಲ್ಲಿ ಸಿಗುವಲ್ಲ, ಫೋನ್ ಎತ್ತುವಲ್ಲ. ತಾರೀಖ್ ಸಾಹೇಬ್ ಕೇಳಿದ್ರೆ ನಾ ಟ್ರಾನ್ಸ್ಫರ್ ಆಗಿನ ಮಲ್ಲಿಕಾರ್ಜುನ ಕೇಳಂತಾನ. ಇದಕ್ಕೆ ಯಾರು ಮನೆಗಾರು ಯಾರು ತಿಳಿವಲ್ತು. ನಾ ದಿನ PHC ಬಂದು ಇಲ್ಲೇ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಭೇಟಿಯಾಗಿ ಹೋಗ್ತಾನೆ. ಆತ ಆರಾಪುರಕ್ಕೆ ಹೋಗಿದ್ದ, ಆರಾಪುರಕ್ಕಿದ್ದೆಲ್ಲ ಇಲ್ಲಿ ಹೋದ್ರೆ ಇಲ್ಲಿ ನನಗೆ ಏನು ಕಾಣುವಲ್ಲ. ನನಗೆ NPC ಕೆಲಸ ಮಾಡಿಕೊಟ್ರೆ ನಿಮಗೆ ನಮಸ್ಕಾರ ಮಾಡಿ ಪುಣ್ಯ ಬರ್ತದೆ ಸರ್, ಮಾಡಿಸ್ಕೊಡ್ರಿ. ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣದ ಸಂದೇಶದೊಂದಿಗೆ ಆಗಸ್ಟ್ 9ರಂದು ಸಿಂಧನೂರಿನಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಘಟಕದ ಅಧ್ಯಕ್ಷ ಶೇಖ್ ಫರೀದ್ ಉಯಿತಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದಾದ್ಯಂತ ಜನಪರ ರಾಜಕೀಯವನ್ನು ಕಟ್ಟುವ ಸಂಕಲ್ಪದೊಂದಿಗೆ ವೆಲ್ಫೇರ್ ಪಾರ್ಟಿ ಕಾರ್ಯನಿರ್ವಹಿಸುತ್ತಿದೆ. ಸಾಮಾಜಿಕ ನ್ಯಾಯ, ಸಂರಕ್ಷಣೆ, ರಾಜಕೀಯ ಸಬಲೀಕರಣಕ್ಕಾಗಿ ನಿರಂತರವಾಗಿ ಹೋರಾಟಗಳು, ಜನಜಾಗೃತಿ ಅಭಿಯಾನಗಳು ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಎಂದರು. ಇತ್ತೀಚೆಗೆ ದೇಶ ಎದುರಿಸುತ್ತಿರುವ ನಿರುದ್ಯೋಗ, ದ್ವೇಷ ರಾಜಕಾರಣ ಹಾಗೂ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಮೇಲೆ ಒತ್ತಡ, ಮೌಲ್ಯಾಧಾರಿತ ರಾಜಕೀಯವೇ ಶಾಶ್ವತ ಪರಿಹಾರ ಎಂಬ ನಂಬಿಕೆ ಪಕ್ಷ ಹೊಂದಿದೆ. ಇದೇ ಕಾರಣಕ್ಕೆ ಸಮಾಜದ ಎಲ್ಲ ವರ್ಗದ ಜನರನ್ನು ರಾಜಕೀಯವಾಗಿ ಜಾಗೃತಗೊಳಿಸಿ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರೇಪಿಸುವ ಕಾರ್ಯ ಮಾಡಲಾಗುತ್ತಿದೆ. ನ್ಯಾಯಕ್ಕಾಗಿ ಹೋರಾಡುವ ವಿವಿಧ ಸಂಘಟನೆಗಳು, ರೈತರು, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನರು, ಮಹಿಳೆಯರು ಹಾಗೂ ಶೋಷಿತ ಸಮುದಾಯಗಳ ನ್ಯಾಯ ಸಮ್ಮತ ಹೋರಾಟಗಳಿಗೆ ಸದಾ
ನೈತಿಕ ಬೆಂಬಲ ನೀಡಿ ಜನರ ಧ್ವನಿಯಾಗಿ ನಿಂತಿದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣ ಎಂಬ ವಿಷಯದಡಿ ಆಗಸ್ಟ್ 9ರಂದು ಬಳ್ಳಾರಿ ರಾಯಚೂರು ಜಿಲ್ಲೆಯ ಸಮಾವೇಶವು ಅಂದು ಸಂಜೆ 5 ಗಂಟೆಗೆ ನಗರದ ಸರ್ಕ್ಯೂಟ್ ಹೌಸ್ನಿಂದ ಮಿಲಾಪ್ ಶಾದಿ ಮಹಲ್ವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿ ನಂತರ 7 ಗಂಟೆಗೆ ಬಹಿರಂಗ ಸಭೆ ನಡೆಯಲಿದೆ. ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕಾದರೆ ಉತ್ತಮ ವ್ಯಕ್ತಿಗಳಷ್ಟೇ ಸಂವಿಧಾನದ ಮೌಲ್ಯಗಳನ್ನು ನಂಬುವ ಪ್ರತಿಯೊಬ್ಬ ನಾಗರಿಕರು ವೆಲ್ಫೇರ್ ಪಾರ್ಟಿಯೊಂದಿಗೆ ಕೈ ಜೋಡಿಸಬೇಕು. ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣದ ಜನಾಂದೋಲನವನ್ನು ಮತ್ತಷ್ಟು ಬಲಪಡಿಸಬೇಕು. ಬುದ್ಧಿಜೀವಿಗಳು, ಮಹಿಳೆಯರು, ರೈತರು, ಯುವಕರು, ಯುವತಿಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಗುಲಾವ್ ಮಸ್ಯದ್ ಸಾಬ್, ಮೆಹಬೂಬ್ ಖಾನ್ ಸಾಬ್, ತಾಲೂಕು ಘಟಕದ ಅಧ್ಯಕ್ಷ ಖಾಜಾ ಸಾಬ್ ಬುಡ್ಡಣ್ಣಿ, ಸದಸ್ಯ ಖಾದ್ರಿ ಜಮೀರ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಅಸಮಾನತೆ, ಅದೇ ರೀತಿಯಾಗಿ ದ್ವೇಷ ರಾಜಕಾರಣ ಹಾಗೂ ಪ್ರಜಾಪ್ರಭುತ್ವ ಸಂಸ್ಥೆಗಳ ಮೇಲಿನ ಒಂದು ಒತ್ತಡದಂತಹ ಒಂದು ಗಂಭೀರ ಸವಾಲುಗಳಿಗೆ ಈ ಎಲ್ಲ ಮೌಲ್ಯಾಧಾರಿತ ರಾಜಕೀಯವೇ ಒಂದು ಶಾಶ್ವತ ಪರಿಹಾರ ಅನ್ನುವಂಥ ಒಂದು ನಂಬಿಕೆಯೊಂದಿಗೆ ಈ ನಮ್ಮ ಪಕ್ಷ ಈ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಇದೇ ಕಾರಣಕ್ಕೆ ಸಮಾಜದ ಎಲ್ಲ ವರ್ಗದ ಜನರನ್ನು ರಾಜಕೀಯವಾಗಿ ಜಾಗೃತಿಗೊಳಿಸಿ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ಒಂದು ಕಾರ್ಯವನ್ನು ಈ ಪಕ್ಷ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಯಾವುದೇ ಸಂಘಟನೆ ಇರಲಿ, ವಿವಿಧ ಸಂಘಟನೆಗಳು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಮಾಡುವಂತಹ ಯಾವುದೇ ಹೋರಾಟಕ್ಕೆ ಇನ್ನೂವರೆಗೂ ನಾವು ನೈತಿಕವಾಗಿ ಬೆಂಬಲವನ್ನು ಘೋಷಿಸಿ ಜನಪರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಆ ಒಂದು ರೀತಿಯಲ್ಲಿ ಇದೇ ದಿನಾಂಕ 9ರಂದು ಭಾನುವಾರ ಇದೇ ಸಿಂಧನೂರು ನಗರದಲ್ಲಿ ಸರ್ಕಿಟ್ ಹೌಸ್ನಿಂದ ಮಿಲಾಪ್ ಶಾದಿ ಮಹಲ್ವರೆಗೆ, ಇದು ಅಂಬೇಡ್ಕರ್ ಬಸವೇಶ್ವರ ವೃತ್ತ ಮತ್ತು ಕಿತ್ತೂರು ಚೆನ್ನಮ್ಮ ವೃತ್ತದ ಮುಖಾಂತರ ಒಂದು ಬೈಕ್ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೀವಿ. ಅದು ಬೈಕ್ ರ್ಯಾಲಿ ಅಂದರೆ ಸ್ವಾಗತ ರ್ಯಾಲಿ, ಅಂದರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಮುಖಂಡರು ಬರ್ತಾ ಇದ್ದಾರೆ, ಅವರ ಸ್ವಾಗತವನ್ನು ಮಾಡ್ತಾ ಆ ರ್ಯಾಲಿ ಮುಂದೆ ಸಾಗುತ್ತೆ. ನಂತರ 5 ಗಂಟೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ರಾಜಕೀಯ ಸಬಲೀಕರಣ ಎನ್ನುವಂಥ ಒಂದು ವಿಷಯದ ಅಡಿಯಲ್ಲಿ ಒಂದು ಬಹಿರಂಗ ಸಭೆ ನಡೀತಾ ಇದೆ. ಸಿಂಧನೂರಿನ ವೃತ್ತಿಪರ ಚಿತ್ರಕಲಾವಿದರಾದ ಮೊಹಮ್ಮದ್ ಉಸ್ಮಾನ್ ಅಲಿ ಅವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ವರ್ಣವಿಲಾಸ ಶೀರ್ಷಿಕೆ ಅಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯದೊಂದಿಗೆ ಆಗಸ್ಟ್ 10, 11, 12ರಂದು 3 ದಿನಗಳ ಕಾಲ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ ಆರ್ಟ್ ಗ್ಯಾಲರಿ ನಂಬರ್ 1ರಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಿತ್ರಕಲಾದ ಉಮೇಶ್ ಪತ್ತಾರ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊಹಮ್ಮದ್ ಉಸ್ಮಾನ್ ಅಲಿ ಅವರು ವೃತ್ತಿಪರ ಚಿತ್ರಕಲಾವಿದರಾಗಿದ್ದು ಸುಮಾರು 15 ವರ್ಷಗಳಿಂದ ಚಿತ್ರಕಲೆಯನ್ನೇ ನಂಬಿ ಬದುಕುತ್ತಿದ್ದಾರೆ. ಇವರು ಬಿಡಿಸಿದ ಅನೇಕ ಕಲಾಕೃತಿಗಳು ವಿವಿಧ ಗ್ಯಾಲರಿಗಳಲ್ಲಿ ವೀಕ್ಷಣೆಗೆ ಇರಿಸಲಾಗಿದ್ದು ಅನೇಕ ಕಲಾವಿದರಿಂದ ಪ್ರಶಂಸೆಗಳು ವ್ಯಕ್ತವಾಗಿವೆ. ಜೊತೆಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಬೆಂಗಳೂರಿನಲ್ಲಿ ನಡೆಯುವ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನದಲ್ಲಿ ಇವರ 30ಕ್ಕೂ ಅಧಿಕ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗುವುದು. ಇದರಲ್ಲಿ ರಾಜ್ಯದ ಅನೇಕ ಕಲಾವಿದರು ಭಾಗವಹಿಸಲಿದ್ದಾರೆ. ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದ ವಾಜಿದ್ ಸಾಜಿದ್ ಮಾನ್ವಿ ಉದ್ಘಾಟಿಸುವರು. ಬೆಂಗಳೂರಿನ ಹಿರಿಯ ಚಿತ್ರಕಲಾವಿದರಾದ ಚಂದ್ರನಾಥ್ ಆಚಾರ್ಯ, ಬಾಬು ಜತ್ತರ್ಕ್, ಅಂತಾರಾಷ್ಟ್ರೀಯ ಜಲವರ್ಣ ಕಲಾವಿದ ಕಾಂತರಾಜ್ ಎನ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಪಾಲ್ಗೊಳ್ಳುವಂತೆ ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ಚಿತ್ರಕಲಾವಿದರಾದ ರಮೇಶ್ ಮಾನ್ವಿ, ಮೊಹಮ್ಮದ್ ಉಸ್ಮಾನ್ ಅಲಿ, ಮಲ್ಲಯ್ಯ ಕೆಂಬಾವಿ ಇದ್ದರು. ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾದುದು. ಇಷ್ಟು ದಿನ ಇನ್ನೊಬ್ಬರ ಆಶ್ರಯದಲ್ಲಿ ಬೆಳೆದಿದ್ದೀರಿ. ಇನ್ನು ಮುಂದೆ ಕುಟುಂಬದ ಜವಾಬ್ದಾರಿ ಹೊತ್ತು ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳಾಗಿ ಬದುಕಬೇಕು. ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿದ ದೇಶ ನಮ್ಮ ಭಾರತ. ಜ್ಞಾನಾರ್ಜನೆ ಪಡೆದುಕೊಂಡು ಸಮಾಜಕ್ಕೆ, ದೇಶಕ್ಕೆ ಕೊಡುಗೆ ನೀಡಬೇಕು. ಇದನ್ನು ಎಲ್ಲರೂ ಮನದಟ್ಟು ಮಾಡಿಕೊಂಡು ಜೀವನ ರೂಪಿಸಿಕೊಳ್ಳಿ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಕನಕದಾಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಹುದ್ದೆಗಳನ್ನು ಪಡೆಯುವಲ್ಲಿ 80% ಜನ ಮಧ್ಯಮ ವರ್ಗದವರು. ಶ್ರೀಮಂತರು ಯಾರೂ ಸರ್ಕಾರದ ಹುದ್ದೆಗೆ ಅಂಟಿಕೊಂಡಿಲ್ಲ. ಆರ್ಥಿಕವಾಗಿ ಅವರು ಚೆನ್ನಾಗಿದ್ದು ಸ್ವಯಂ ಉದ್ಯೋಗಗಳನ್ನು ಆರಿಸಿಕೊಳ್ಳುತ್ತಾರೆ.
ನಮ್ಮೆಲ್ಲರಿಗೂ ಜ್ಞಾನ ಪಡೆದುಕೊಳ್ಳಲು ಅವಕಾಶ ಸಿಕ್ಕಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ನೈತಿಕ ಶಿಕ್ಷಣದ ಕೊರತೆ ನಡೆಯುತ್ತಿದೆ ನಿಜ, ಆದರೆ ಸಾಮಾಜಿಕ ಜ್ಞಾನವೂ ಬೇಕು, ಜೊತೆಗೆ ಪಠ್ಯಪುಸ್ತಕದ ಜ್ಞಾನವೂ ಬೇಕು. ಇಲ್ಲಿ ಯಾರೂ ಪರಿಪೂರ್ಣರಲ್ಲ. ಸಾಯುವವರೆಗೂ ಪರಿಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವ ದಾಹ ಪ್ರತಿಯೊಬ್ಬರಲ್ಲೂ ಇರಬೇಕು. ಗ್ರಾಮೀಣ ಭಾಗದ ಜನರ ಮಕ್ಕಳು ವಿದ್ಯಾವಂತರಾಗಬೇಕು ಎನ್ನುವ ಕಾರಣಕ್ಕೆ ಈ ಕನಕದಾಸ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ನಂತರದ ದಿನಗಳಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡವು. ಅವು ಎಷ್ಟರ ಮಟ್ಟಿಗೆ ಶಿಕ್ಷಣ ನೀಡುತ್ತವೆ, ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಣ ಪಡೆಯುತ್ತಾರೆ ಎಂಬುದು ತಿಳಿಯದಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ ಬಹಳ ಮುಖ್ಯ. ಸಿಂಧನೂರಿಗೆ ಒಂದು ಸಂಸ್ಕೃತಿ ಇದೆ, ಹಿಂದುಳಿದ ಪ್ರದೇಶವೆಂದು ಹೇಳುತ್ತಾರೆ. ರಾಜ್ಯ ಮಟ್ಟದಲ್ಲಿ ಸಂಸ್ಥೆ ಬೆಳೆದಿದೆ, ಜಾತಿಯನ್ನು ಮೀರಿ ಸಂಸ್ಥೆ ಬೆಳೆದಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲಿ. ಇದಕ್ಕೆ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕು. ಉತ್ತಮ ಸಂಕಲ್ಪದೊಂದಿಗೆ ಸಂಸ್ಥೆ ಬೆಳೆದಿದೆ. ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಇದೆ. ಸಿಂಧನೂರು ನೆಲೆ ಮೂಲದ ಸಂಸ್ಕೃತಿ ಹೊಂದಿದೆ. ನಮ್ಮ ಊರಿನ ಹೆಸರನ್ನುಳಿಸುವ ಕೆಲಸ ನಾವೆಲ್ಲರೂ ಮಾಡೋಣ. ಮಾಗಿದ ಮನಸ್ಸು, ಬಾಗಿದ ತಲೆ. ತಂದೆ ತಾಯಿ ಆಸೆ ಈಡೇರಿಸಬೇಕು. ಸಮಾಜದ ಋಣ ತೀರಿಸಬೇಕು. ಅಕ್ಷರ ಕಲಿಸಿದ ಗುರುಗಳ ಋಣ ಮುಟ್ಟಿಸಬೇಕು. ಅಂದಾಗ ಮಾತ್ರ ನೀವು ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಂತರ ಮೀನಾಕ್ಷಿ ಕಡ್ಡಿಮಠ್ ಮಾತನಾಡಿ, ಈ ಸಂದರ್ಭದಲ್ಲಿ ಕನಕದಾಸ ಶಿಕ್ಷಣ ಸಂಸ್ಥೆ ಆಡಳಿತ ಅಧಿಕಾರಿ ಎಂ ದೊಡ್ಡ ಬಸವರಾಜ್, ನಿರ್ದೇಶಕಿ ಚೈತ್ರ, ಪ್ರಾಚಾರ್ಯರಾದ ಹಿರೇಲಿಂಗಪ್ಪ ಹಂಚಿನಾಳ್, ಕೃಷ್ಣ, ಸಂಜೀವ್ ಕುಮಾರ್, ಮುಖ್ಯ ನಿರ್ವಹಣಾಧಿಕಾರಿ ವೀಣಾಕ್ಷಿ, ಸದಸ್ಯ ಭೀಮಣ್ಣ ಸಂಗಟಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶರಣಪ್ಪ ಗೋನಾಳ್, ಮಾಜಿ ಅಧ್ಯಕ್ಷ DH ಕಂಬಳಿ, ವೀರೋಜಿರಾವ್ ಸೇರಿದಂತೆ ಪ್ರಾಚಾರ್ಯರು, ಶಿಕ್ಷಕರು, ವಿದ್ಯಾರ್ಥಿನಿಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮನಸ್ಸುಕೊಂಡು ಆಲಿಸಿಕೊಂಡು ಗೊತ್ತಿರೋದು ಕಾರ್ಯಕ್ರಮ ನಮ್ಮದಲ್ಲ, ಕಾರ್ಯಕ್ರಮ ನಿಮ್ಮದು, ವಿದ್ಯಾರ್ಥಿಗಳ ಕಾರ್ಯಕ್ರಮ. ನೀವು ಸಲುವಾಗಿ ಇಲ್ಲಿ ಅತಿಥಿಗಳು ಬಂದಿರ್ತಾರೆ. ನಿಮಗೆ ಕೆಲವು ವಿಧಗಳನ್ನು ಹೇಳುವಂಥ ವಿಚಾರಗಳು ಬಂದಿರ್ತದೆ. ಅವ್ರ ಮಾತುಗಳನ್ನು ಕೇಳಬೇಕು. ಜೀವನದಲ್ಲಿ ನಾವೇನಾದರೂ ಒಂದಿಷ್ಟು ಬದಲಾವಣೆಯನ್ನು ಕಂಡುಕೊಳ್ಬೇಕು. ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಬೇಕು. ನಮಗೆ ಆ ಜ್ಞಾನದ ದಾಹದಿಂದ ಮಾತ್ರ ಸಾಧ್ಯ. ಆ ದಾಹ ಇಲ್ಲದಾಗ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.